ನಮಸ್ಕಾರ ಸ್ನೇಹಿತರೆ, ರಾಶಿ ಕ್ರಿಯೇಟಿವ್ ಚಾನಲ್ಗೆ ಸ್ವಾಗತ. ನಾನು ಹೋದ ವಿಡಿಯೋದಲ್ಲಿ ನಿಮಗೆ ಕಂಬ ಹಾಕಿ ಡಿಸೈನ್ ತೋರಿಸಿದ್ದೆ. ಇವತ್ತು ನಾನು ಕಂಬದಲ್ಲೇ ನಿಮಗೆ ಡಿಸೈನ್ ತೋರಿಸ್ತೀನಿ. ಕಂಬದಲ್ಲಿ ಸುಮಾರು ಡಿಸೈನ್ ಬರುತ್ತೆ, ಅದರಲ್ಲಿ ಇದು ಒಂದು ಡಿಸೈನು. ನಿಮಗೆ ಸುಲಭದ್ದು ತೋರಿಸ್ತಾ ಹೋಗ್ತೀನಿ. ಆಮೇಲೆ ನಿಮಗೆ ಚೆನ್ನಾಗಿರೋದು ಸ್ವಲ್ಪ ಹಾಕೋ ಅಂಥದ್ದು ನೀವು ಕಲಿತಾ ಇರೋದ್ರಿಂದ ನಾನು ಸಿಂಪಲ್ ಆಗಿರೋ ಡಿಸೈನ್ ತೋರಿಸ್ತಾ ಹೋಗ್ತಾ ಇದ್ದೀನಿ. ನೋಡ್ಕೊಳ್ಳಿ, ಇವತ್ತೊಂದು ಡಿಸೈನ್ನ ನಾನು ತೋರಿಸ್ತೀನಿ. ಸಿಂಪಲ್ ಡಿಸೈನ್ ಕಂಬದಲ್ಲೇ ನಾನು ಡಿಸೈನ್ ತೋರಿಸ್ತಾ ಇದ್ದೀನಿ. ಫಸ್ಟು ಹೀಗೆ ಲಾಕ್ ಮಾಡ್ಕೊಬೇಕು. ಲಾಕ್ ಮಾಡಿಕೊಂಡು ಕಂಬ ಹಾಕೋಕ್ಕೆ ಸ್ಟಾರ್ಟ್ ಮಾಡಬೇಕು. ಒಂದು ಕಂಬ ಹಾಕಿದ್ದೀನಿ. ಎರಡು ಕಂಬ ಹಾಕಿದ್ದೀನಿ. ಹೀಗೆ 8 ಕಂಬ ಹಾಕಬೇಕು. ಮೂರು, ನಾಲ್ಕು ಕಂಬ ಆಯಿತು. ಐದು ಕಂಬ, 6 ಕಂಬ ಆಗಿದೆ. 1 2 3 4 5 6. ಇವಾಗ 7ನೇ ಕಂಬ ಹಾಕ್ತಾ ಇದ್ದೀನಿ. ಒಂದು ಎಣಿಕೆ ಬಿಟ್ರೂ ಚೆಂದ ಕಾಣಿಸಲ್ಲ. ಎಲ್ಲ ಎಣಿಕೆಗಳನ್ನೂ ತೊಗೊಬೇಕು, 6 ಎಳೆನೂ ತೊಗೊಬೇಕು. ಬಂದಿಲ್ಲ ಅಂತಂದರೆ ಮತ್ತೆ ಬ್ಯಾಕ್ ಹೋಗಿ ಮತ್ತೆ ಅದನ್ನ ಸರಿ ಮಾಡ್ಕೊಬೇಕು. ಅದನ್ನೇ ಕಂಟಿನ್ಯೂ ಮಾಡಬಾರ್ದು. ಹೀಗೆ ಸ್ವಲ್ಪ ದಾರನ ಮೇಲ್ಭಾಗ ತೊಗೊಬೇಕು. ದಪ್ಪ ರೌಂಡ್ ಬೀಡನ್ನ ತೊಗೊಂಡಿದ್ದೀನಿ. ಇದನ್ನ ಈ ಲೂಪ್ ಒಳಗಡೆ ಹಾಕಿ ನಾನು ಲಾಕ್ ಮಾಡ್ತೀನಿ. ಲಾಕ್ ಮಾಡಿ ತಿರ್ಗಾ ಕಂಬ ತೊಗೊಬೇಕು. ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿಕೊಂಡು ಬಟ್ಟೆಗೆ ಚುಚ್ಚಿ ಹೀಗೆ 2ರಲ್ಲೊಂದು, 2ರಲ್ಲಿ ಒಂದು. ಈ ಕಡೆ ಸೈಡು ಅಷ್ಟೇ 8 ಕಂಬಗಳನ್ನ ಮಾಡ್ಕೊಬೇಕು. ಕಲಿಯೋರಿಗೆ ಅಂತೂ ತುಂಬ ಸುಲಭವಾಗಿರೋ ಡಿಸೈನ್ ಇದು. ಕಂಬ ಹಾಕೋಕ್ಕೆ ಬರುತ್ತೆ. ದೊಡ್ಡ ಬೀಡ್ಸ್ ತೊಗೊಂಡಿದ್ದೀನಿ, ಚಿಕ್ಕ ಬೀಡ್ಸ್ ತೊಗೊಂಡ್ರೆ ನಿಮ್ಗೆ ಹಾಕೋಕ್ಕೆ ಬರಲ್ಲ ಅಂತ ಪ್ರಾಕ್ಟೀಸ್ ಆಗಲಿ ಅಂತಂದ್ಬಿಟ್ಟು. ಐದಾಗಿದೆ. 6, 7, 8. 1 2 3 4 5 6 7 8. 8 ಕಂಬ ಇದೆ. ಈ ಕಡೆ 8 ಕಂಬ, ಈ ಕಡೆ 8 ಕಂಬ. ಇವಾಗ 3 ಚೈನು. 1 2 3. ಇಲ್ಲಿ ಬೇಕಾದರೆ ಕುಚ್ಚು ಹಾಕ್ಕೊಬೋದು ನಾವು. ಕುಚ್ಚಿಗೆ ಅಂತ ಬಿಡ್ತಾ ಇದ್ದೀನಿ. ಮತ್ತು ತಿರ್ಗಾ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ನೋಡಿಕೊಂಡು ಮತ್ತೆ ಸ್ಟಾರ್ಟ್ ಮಾಡಬೇಕು. ನೋಡ್ಕೊಳ್ಳಿ.
ತೀರಾ ಹತ್ತಿರದಿಂದ ತೋರಿಸ್ತಾ ಇದ್ದೀನಿ. ಕಂಬ ಬರಬೇಕು ಅಂದರೆ ಮೇಲ್ಗಡೆ ಸ್ವಲ್ಪ ಎಳ್ಕೊಬೇಕು. ದಾರ ಎಳ್ಕೊಂಡಾಗ ಹೈಟಾಗಿ ಬರುತ್ತೆ. 2 ಲೂಪಲ್ಲೊಂದು 2 ಲೂಪಲ್ಲಿ ಒಂದು. ಕಂಬ ಏನಾದರೂ ಗೊತ್ತಿಲ್ಲ ಅಂದರೆ ನಾನು ಕಂಬದ್ದೇ ಒಂದು ಸಪ್ರೇಟ್ ವಿಡಿಯೋ ಮಾಡಿದ್ದೀನಿ. ಅದರಲ್ಲಿ ನೋಡಿ ನಿಮಗೆ ಕಂಬ ಹೇಗೆ ಹಾಕ್ಬೋದು ಅಂತ ಗೊತ್ತಾಗುತ್ತೆ. ಅಕಸ್ಮಾತ್ ನಿಮಗೇನಾದರೂ ಡಿಸೈನಲ್ಲಿ ಗೊತ್ತಾಗಿ ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಮುಖಾಂತರ ತಿಳಿಸಿ. ನಾನು ಇನ್ನೊಂದು ಸತಿ ತೋರಿಸ್ಕೊಡ್ತೀನಿ, ಯಾವುದಾದ್ರೂ ನಿಮ್ಗೆ ಗೊತ್ತಾಗಿಲ್ಲ ಅಂದ ಪಕ್ಷದಲ್ಲಿ. ಇವಾಗ 8 ಕಂಬ ಆಯಿತು. ಇವಾಗ ಮತ್ತೆ ಒಂದು ಬೀಡ್ಸ್ನ ತೊಗೊಬೇಕು. ಹೀಗೆ ಬೀಡ್ಸ್ ತೊಗೊಬೇಕು. ಈ 6 ಎಳೆ ದಾರನೂ ಎಲ್ಲ ಹಾಕ್ಕೊಂಡು ಈ ಲೂಪ್ ಒಳಗಡೆಗೆ ಈ ಬೀಡ್ಸ್ನ ಒಳಗಡೆ ತರಬೇಕು. ಈಗ ನೋಡಿ ಒಂದು ಎಳೆ ಬಿಟ್ಟೋಗಿದೆ. ಆ ಬೆಳೆ ಬಿಟ್ಟೋಗಿದೆ ಅಂತ ನಾವು ಹಾಗೆ ಬಿಡಬಾರ್ದು. ತಿರ್ಗಾ ಆ ಎಳೆನೂ ಸೇರಿಸ್ಕೊಬೇಕು. ಹೀಗೆ ಎಲ್ಲ ಒಂದು ಮಾಡ್ಕೊಬೇಕು. ಒಂದು ಮಾಡಿಕೊಂಡು ಲಾಕ್ ಮಾಡಬೇಕು. ಬೀಡನ್ನ ಲಾಕ್ ಮಾಡಾದ್ಮೇಲೆ ನೋಡಿ, ಈ ಬೀಡನ್ನೂ ಲಾಕ್ ಮಾಡಿದ್ದೀನಿ, ಕನ್ಫ್ಯೂಸ್ ಆಗಬೇಡಿ. ಲಾಕ್ ಮಾಡಿದ್ಮೇಲೆ ತಿರ್ಗಾ ನೀಡಲ್ ಮೇಲೆ ದಾರ ಸುತ್ತಕೊಂಡು ಕಂಬ ಹಾಕೋದಕ್ಕೆ ಸ್ಟಾರ್ಟ್ ಮಾಡಬೇಕು. ಮೇಲ್ಗಡೆ ಎಳ್ಕೊಬೇಕು ದಾರನ. ಕಂಬ ಬರಬೇಕು ಅಂತಂದರೆ ಕೆಳಗಡೆನೇ ಹಾಕಿದ್ರೆ ಚಿಕ್ಕದಾಗಿ ಕಾಣಿಸುತ್ತೆ. ಸುಮಾರು ಜನ ಇದೇ ಮಿಸ್ಟೇಕ್ ಮಾಡ್ಕೊತೀರ. ಮೇಲ್ ಭಾಗಕ್ಕೆ ಸ್ವಲ್ಪ ಎಳ್ಕೊಬೇಕು ದಾರನ. ಎಳ್ಕೊಂಡಾಗ ಅದು ಕಂಬದ ಥರ ಕಾಣಿಸುತ್ತೆ. ಮೂರಾಗಿದೆ. ನಾಲ್ಕು. ಒಂದು, ಎರಡು, ಮೂರು, ನಾಲ್ಕು, 5, 6, 7. ಇವಾಗ 3 ಚೈನ್ ಎಲ್ಲಿಗೆ ಬರುತ್ತೋ ಅಲ್ಲ ನೋಡಿಕೊಂಡು ಚೈನ್ ಬರೋ ಜಾಗದಲ್ಲಿ ನಾವು ಕುಚ್ಚು ಹಾಕಬೇಕಾಗುತ್ತೆ. ತುಂಬ ಕಷ್ಟ ಡಿಸೈನ್ ಏನಲ್ಲ, ತುಂಬ ಈಸಿಯಾಗಿದೆ. ಆಗ್ತಾ ಹೋದಂಗೆಲ್ಲ ನಿಮಗೇನೆ ಪ್ರಾಕ್ಟೀಸ್ ಆಗ್ತಾ ಹೋಗುತ್ತೆ. ಮುಂದ್ಗಡೆ ಎಳ್ಕೊಂಡು ಮತ್ತೆ ಬೀಡ್ ಹಾಕಬೇಕು. ಎಲ್ಲ ದಾರನೂ ಒಟ್ಟಿಗೆ ಮಾಡಿ ಲೂಪ್ ಒಳಗಡೆ ಸೇರಿಸ್ಬೇಕು. ಮಣಿನ ನಾಟ್ ಹಾಕಬೇಕು. ಬೀಡನ್ನ ಲಾಕ್ ಮಾಡಿ ಮತ್ತೆ ತಿರ್ಗಾ ಕಂಬ ಹಾಕೋಕ್ಕೆ ಸ್ಟಾರ್ಟ್ ಮಾಡಬೇಕು. ಎಲ್ಲಿಗೆ ಬರುತ್ತೆ ನೋಡಿಕೊಂಡು ಅಲ್ಲಿಗೆ ಹಾಕಬೇಕು. ಆ ಕಡೆ ಈ ಕಡೆ ಸೈಡು 8 ಕಂಬಗಳನ್ನ ಹಾಕ್ಕೊಂಡು ಹೋಗಬೇಕು. ಲಾಸ್ಟಲ್ಲಿ ಬಟ್ಟೆಗೆ ಚುಚ್ಚಿ ಲಾಕ್ ಮಾಡಬೇಕು. ಲಾಕ್ ಮಾಡಿದ್ದೀನಿ. ಮತ್ತು ಒಂದು ಲೂಪಲ್ಲಿ ಒಂದು ಲೂಪ್ ತಂದು ಸ್ವಲ್ಪ ದಾರನ ಮುಂದ್ಗಡೆ ಮಾಡಿ ಕಟ್ ಮಾಡಿ ಇದನ್ನು ದಾರನ ಹೊರಭಾಗಕ್ಕೆ ತರಬೇಕು. ಇವಾಗ ಲಾಕ್ ಆಯಿತು.
ಡಿಸೈನ್ ಹೀಗೆ ಫೈನಲಿ ಡಿಸೈನ್ ಹೀಗೆ ಕಾಣಿಸುತ್ತೆ. ಎಣಿಕೆ ಬಂದಿರೋ ಜಾಗದಲ್ಲಿ ನಾವು ಕುಚ್ಚುಗಳನ್ನ ಹಾಕಬೇಕು. ಬೀಡ್ಸ್ನ ಹಾಕಿದ್ದೀನಿ ನಾನು ಮಾಡಿರೋ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.